ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಸಾತ್ನೂರು ಇಂದ ನಾನು ರಘು ಅಂತ ಅಂದ್ಬಿಟ್ಟು ಕೃಷಿ ಅಧಿಕಾರಿ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. 24-25ನೇ ಸಾಲಿಗೆ ನಮ್ಮ ಇಲಾಖೆಯಲ್ಲಿ ಈಗಿರತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡೋಕ್ಕೆ ಇಚ್ಛಪಡ್ತೀನಿ. ಈಗ ನಮಗೆ ಬಿತ್ತನೆ ಬೀಜಗಳಾದ ತೊಗರಿ, ಅಲಸಂದೆ, ರಾಗಿ, ಮುಸ್ಕಿನ ಜೋಳ ಇವೆಲ್ಲ ಸಾಕಷ್ಟು ದಾಸ್ತಾನಿದೆ. ಇದನ್ನು ಪಡ್ಕೊಳ್ಬೇಕಾದ್ರೆ ರೈತ ಬಾಂಧವರು ತಮ್ಮ ಆಧಾರ್ ಕಾರ್ಡು ಮತ್ತು ಪಾಣಿ ಮತ್ತು ಫಸ್ಟ್ ಜಾತಿ ಫಸ್ಟ್ ಪಂಗಡದವರಾದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಪಾಣಿ, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು ಇದನ್ನು ತಗೊಂಡು ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಮೇಲ್ಕಂಡ ನಾನು ಈಗ ಏನು ಹೇಳಿದೆ ಬಿತ್ತನೆ ಬೀಜಗಳು ಅವ್ರನ್ನ ತಾವು ಪಡ್ಕೊಬೋದು. ಇದಲ್ಲದೇ ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಅಂದ್ಬಿಟ್ಟು ಈಗ ನಾವು ಇನ್ಶೂರೆನ್ಸ್ದು ಪ್ರಾರಂಭ ಆಗಿದೆ. ದಯಮಾಡಿ ರೈತ ಬಾಂಧವರು ಇದ್ರ ಬಗ್ಗೆ ತಾವು ಈ ಬೆಳೆ ವಿಮೆ ಬಗ್ಗೆ ಪಡ್ಕೋಬೇಕು. ಎಳ್ಳು ಮತ್ತು ನೆಲಗಡಲೆ ಈ ಬೆಳೆಗೆ 1/7/24ವರೆಗೂ ಕೊನೆ ದಿನಾಂಕ ಇದೆ. ಅದೇ ರೀತಿ ನೆಲಗಡಲೆ, ಅಲಸಂದೆ, ತೊಗರಿಗೆ 31/7/24ವರೆಗೂ ಅವಕಾಶ ಇದೆ. ರಾಗಿಗೆ ಮಳೆ ಆಶ್ರಿತಕ್ಕೆ 16/8/24 ನಮ್ಮ ಈ ಭಾಗದ ಮುಖ್ಯವಾದ ಬೆಳೆ, ಅದಕ್ಕೆ 16/8/24ವರೆಗೂ ಇದೆ. ಹುರುಳಿಗೂ ಮಳೆ ಆಶ್ರಿತಕ್ಕೆ 16/8/24ವರೆಗೂ ಕಾಲಾವಕಾಶ ಇದೆ. ಈಗ ಸದ್ಯಕ್ಕೆ ಎಳ್ಳು ಬಿತ್ತಿರತಕ್ಕಂಥ ರೈತ ಬಾಂಧವರು ದಯಮಾಡಿ ತಾವು ತಮ್ಮ ಬ್ಯಾಂಕ್ ಅಕೌಂಟು ಯಾವ ಬ್ಯಾಂಕ್ನಲ್ಲಿದೆ ಅಲ್ಲಿಗೆ ತಮ್ಮ ಆಧಾರ್ ಕಾರ್ಡು, ಪಾಣಿ ತಗೊಂಡೋಗ್ಬಿಟ್ಟು ಅಲ್ಲಿ ತಾವು ಪ್ರೀಮಿಯಮ್ ಇಷ್ಟಿಷ್ಟು ಪ್ರೀಮಿಯಮ್ ಅಂತ ಇರ್ತದೆ. ಎಳ್ಳಿಗೆ 1 ಎಕರೆಗೆ 230 ರೂಪಾಯಿ ಪ್ರೀಮಿಯಮ್ ಕಟ್ಟಿ ತಾವು ರಸೀದಿ ಪಡ್ಕೊಬೋದು. ಅದೇ ರೀತಿ ಬೆಳೆ ಸಮೀಕ್ಷೆಯಲ್ಲಿ ಆ ಒಂದು ಬೆಳೆನ ತಾವು ನಮೂದಿಸ್ಕೋಬೇಕು ಅಂತ ಅಂದ್ಬಿಟ್ಟು ತನ್ನಲ್ಲಿ ಮನವಿ ಮಾಡ್ಕೊತೀವಿ. ಅದೇ ರೀತಿ ಉಳಿದಂಥ ಬೆಳೆಗಳು ನೆಲಗಡಲೆ ಇರ್ಬೋದು, ಅಲಸಂದೆ ಇರ್ಬೋದು, ತೊಗರಿ ಇರ್ಬೋದು, ರಾಗಿ ಇರ್ಬೋದು, ಅದು ಕಡ್ಡಾಯವಾಗಿ ಕ್ರಾಪ್ ಸರ್ವೆನಲ್ಲಿ ಅಂದರೆ ಬೆಳೆ ಸಮೀಕ್ಷೆಯಲ್ಲಿ ತಾವು ಆ ಬೆಳೆನ ನೀವು ನಮೂದನೆ ಮಾಡಿಕೊಂಡ್ರೆ ನಿಮಗೆ ಮುಂದೆ ಯಾವುದೇ ಥರದಲ್ಲಿ ಬೆಳೆ ನಷ್ಟ ಆದರೆ ಪರಿಹಾರ ಸಿಗೋಕ್ಕೆ ತಮಗೆ ಸಾಧ್ಯ ಆಗ್ತದೆ. ಜೊತೆಗೆ ಈಗ ನಾವು ತುಂತುರು ನೀರಾವರಿ ಘಟಕಗಳಿಗೆ ಮತ್ತು ಕೃಷಿ ಯಂತ್ರೋಪಕರಣದಲ್ಲಿ ವಿವಿಧ ಮಿಷನರೀಸ್ಗಳಿಗೆ ಅರ್ಜಿ ತಗೊತಾ ಇದ್ದೀವಿ. ದಯಮಾಡಿ ತಾವು ಇಚ್ಛೆ ಇರೋದು ಡಾಕ್ಯುಮೆಂಟ್ಸ್ನ ತಂದು ರೈತ ಸಂಪರ್ಕ ಕೇಂದ್ರಕ್ಕೆ ಕೊಡ್ಬೋದು. ನಮಸ್ಕಾರ.